ಖಾರ ಖಾರ ಭಾರಿ ಖಾರ ಹಾಕ್ಬೇಡಿ ಬೆಳಗ್ಗೆ ಮುಂಚೆ. ಅದು ಈ ನಡುವೆ ನನ್ಗೇನಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಹೊತ್ತು ಅದಾಗ್ತಾ ಇಲ್ಲ, ಮಧ್ಯಾಹ್ನ ಅದು ಆಗ್ತಾ ಇಲ್ಲ, ರಾತ್ರಿ ಅದಾಗ್ತಾನೇ ಇಲ್ಲ. ರೆಡ್ ಚಿಲ್ಲೀಸ್ ಕಳಸರಿ ವಿಡಿಯೋ ಮಾಡಿದ್ವು ಅಂತ ನಾವು. ಡ್ರೈವರ್ ನೀವೇ ತಾನೆ? ಆ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಲ್ಪ ಸೈಡ್ ನಾನು ಬರ್ತಾ ಜಾತ್ರೆಲ್ಲ ವಿಡಿಯೋ ನೋಡಿದೆ, ಫಾಲೋಯಿಂಗ್ ಮಾಡಿದೆ. ಹೌದಾ? ಫಾಲೋ ನೀವು ಮಾಡೋದಲ್ಲ, ಎಲ್ಲರನ್ನು ಮಾಡಿಸ್ಬೇಕು. ಸರಿ ಮಾಡ್ಸೋಣ. ಇಲ್ಲಿ ಕೊಡ್ತಿರಲ್ಲ ಹಿಂಗೆ ಕಾರ್ನೆಲ್ಲ, ಚಾನಲ್ ತಂದ ಹೆಸರು ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಗಂಟೆ ಬರ್ತೆ ಅಂತ ಹೇಳಿ ಕೊಡಿ ಅಷ್ಟೇ. ಇಲ್ಲ ನಿಮ್ದು ಊರು? ಕೊಪ್ಪ. ಕೊಪ್ಪದಲ್ಲಿ ಜಾತ್ರೆ ಆಯ್ತಾ? ಕೊಪ್ಪದಲ್ಲಿ ಜಾತ್ರೆ ಆಗಿಲ್ಲ. ಬರ್ತೀವಿ ಕೊಪ್ಪ ಜಾತ್ರೆ. ಸರಿ ಬನ್ನಿ. ನನಗೆ ಹೊಡೆದಿದ್ದಲ್ಲ ಮರ ಚಾಟಿಲಿ. ನಾನು ಕುಡಿಬೇಕಾ ನಿಮ್ ಜೊತೆ? ಈಗ ಒಳ್ಳೆದಾಗ್ಲಿಲ್ಲ ಇದು. ಒಂದು ಪೆಟ್ಟು ಹೊಡೆದಿದ್ದಾಗೆ ನಾನು ಕುಡಿಬಹುದಿತ್ತ ಅಂತ, ದುಡ್ಡಾದ್ರೂ ನನಗೆ ಸಿಕ್ತಿತ್ತ ಅಂತ. ನೋಡಿ ಅಲ್ಲಿ ನಮ್ಮ ಕಳಸ ಪೊಲೀಸ್ ಠಾಣೆ ಬೆಳಗ್ಗೆಯಿಂದ ರಥ ಎಳೆಯುವಾಗಲ್ಲ ಏನೋ ನೂಕುಲೆಲ್ಲ ಇತ್ತಲ್ವಾ, ಅದನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ನನಗೆ ಹೊಡಿತೀರಾ? ನಿಮ್ ಜೊತೆ ನಾನು ಕುಣಿತೀನಿ. ಹಾಗಾದ್ರೆ ನಿಮ್ ಜೊತೆ ನಾನು ಕುಣಿತೀನಿ. ಹಾಗಾಗಿ ಕಳಸ ಪೊಲೀಸ್ ಸಿಬ್ಬಂದಿಯವರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಅಲ್ಲ ಪವನ, ನೀವೊಂದ್ ಜನನ ಮಾರೆ. ಇನ್ನೆರಡು ಹೊಡಿತೀನಿ ಅಂತ ಹೇಳ್ತಿದ್ದೀರ, ನೀವು ಮಾತಾಡ್ತಿದ್ದೀರಲ್ಲ ಎಂದ್ರಲ್ಲಿ ಚಾಟಿಲಿ ನನಗೆ. ನಿನ್ನೀಗ ಅಲ್ಲಿ ಬರ್ಬೇಕಾ? ಬನ್ನಿ ಒಟ್ಟಿಗೆ ಒಂದು ಸ್ಟೆಪ್ ಆಗೋಣ. ಬನ್ನಿ ಇರೇ, ನಮ್ಗೆ ಈ ಸೌಂಡ್ ಎಲ್ಲ ಆಗಲ್ಲ. ಆಯ್ತಲ್ಲ? ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಅಕ್ಕೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ಯಾಕೆ ಲವ್ ಮಾಡ್ತಾವನೆ ಅವಳನ್ನ. ಗಂಡ ಬಿಟ್ಬಿಡೋನಲ್ಲ. ಎಲ್ಲಿಗ ಎಲ್ಲಿ ಕರೆತನ್ನಿ ಅನ್ನು ಎಂಕ್ ಉನ್ನೊಂಜಿ ಡೈಲಾಗ್ ಆವಚಿ, ಉನ್ನೊಂಜಿ ಡೈಲಾಗ್ ಬದಲು ಕರೆತಂದ್ರಿ. ಜೈ ಶ್ರೀರಾಮ್. ಇಬ್ರು ಹುಡುಗಿರು ಹೋಗ್ತಿದ್ರಾ? ಇದ್ದಿಂದ ಬರ್ತಿದ್ದ. ನನ್ಗೂ ಸ್ವಲ್ಪ ಕೊಡ್ತಾರೆ ಕೇಳಿ ಅಂತ. ಅದ್ ಯಾಕೆ ಕೇಳಿರ್ಬೋದು ಹೇಳಿ? ನಮಗ್ ಇಬ್ರಿಗೆ ಒಂದ್ ಕೊಟ್ರಿ, ನೀವು ಒಬ್ರೆ ಒಂದ್ ತಿಂತಿದ್ದೀರಲ್ಲ, ಅದಕ್ಕೆ ಕೇಳಿರೋದು. ತಿನ್ಬಿಂದುಲ ರೊಕ್ಕ ತೆಗಿಕ್ಕ ಅವು ತಿನ್ನೋದು ಮರ್ರೆ ಹಾಕ್ಲಕ್ಕ ಅಸ್ತೈತೆ ಇರತ್ತೇನೆ ಮಂಡ್ಯ. ನಾವು ಗೊತ್ತಲ್ಲ, ದಾನ ಜೋರ ವೀರ ಕರ್ಣ, ಯಾವ ಲಕ್ಷಣಗಳಿಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಕೊಟ್ಟು ಬಿಡ್ತೀವಿ. ನನಗ ಅಂತದೊಂದು 10 ಬಲೂನ್ ಕಟ್ಟಿ ಬಿಟ್ಟು ನಾನು ಚಂದ್ರಲೋಕಕ್ಕೆ ಹೋಗಲ್ಲ. ಓ, ಚಂದ್ರಲ್ಲ ಸೂರ್ಯಲೋಕಕ್ಕೆ ಹೋಗ್ಬೋದು ನೀವು. ಅಲ್ಲ, ಸೂರ್ಯಲೋಕಕ್ಕೆ ಅಲ್ಲಿ ಆಮೇಲೆ ಬಲೂನ್ ಮೆಲ್ಟ್ ಆಗ್ತದೆ. ನಾವ್ ಆದಷ್ಟು ಬೇಗ ಒಂದು ಡ್ರೋನ್ ತಗೊಂಡ್ಬಿಡ್ತೀವಿ ನೋಡಿ. ನಾವ್ ಇಲ್ಲಿಂದ ಅಲ್ಲಿಗೆ ಹೋಗಿ ಅರ್ಧ ಗಂಟೆ ಆಗ್ತದಾ? ವಿಡಿಯೋ ಲೆಂತ್ ಆಗ್ತದೆ. ಡ್ರೋನ್ ಆದ್ರೆ ಹಾರಿಸಿ ಬಿಡ್ಬೋದು ಅಲ್ಲಿವರೆಗೆ. ಇಲ್ಲಿಂದ ಕಮೆಂಟ್ ಕೊಡ್ಬೋದು ಅಂತ. ಜನ ಸಾಗರ. ಮತ್ ನೋಡ್ಲಾ, ಮಾತಾಡ್ಸ್ಲಾ, ಫೋನ್ ಮಾಡ್ಲಾ ಅನ್ಬೇಡಿ. ಕೇಶವಣ್ಣಿ ಎಂತಲ್ಲಾರು? ಏರು ಐ ಆಮ್ ಗುಣನಾಥ್ ಫ್ರಮ್ ದುಬೈ. ಏಪ ಬೀರಬಾಯರೆ ಜಸ್ಟ್ ನಾವು ಇಂಡಿಯಾಗೆ ಲ್ಯಾಂಡ್ ಆಯ್ನಾತಿ. ಕಾರ್ ಇಲ್ಲಿ ನೋಡ್ದೆ, ಎಲ್ಲಿ ಮ್ಯಾಲ ಹೊತ್ತಿದ್ರಲ್ಲ, ನಾನು ಇಲ್ಲೇ ಇದ್ದೆ. ಭುವನೇಶ್ವರ್ ಕಾರ್ ಮುಂದೆ ಹೊತ್ತು ನೀನ್ ಹಿಂದ್ಗಡೆ ಇದ್ದೀಯಲ್ಲ. ಸರಿ, ಸಿಕ್ಕಿನಿ, ಮಾತಾಡ್ತೀನಿ.
ನಿಲ್ಸು 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 ಬ್ಯಾಕ್ 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 ಬಾ ಯಾವಾಗ್ಲೂ ಫೋನ್ ಇರ್ತೀಯಲ್ಲ ಗುರುವೆ. ಇವ್ನ ಯಾವನ ಸೆಡೆ ನನ್ ಮಗ. ಇವತ್ತು ಎಣ್ಣೆ ಜಾತ್ರೆ ರೋಡ್ ಎಲ್ಲ ನಂದು ಮಂಜನ್ ಕಟ್ಟೆ ನಮ್ಗೆ ಮಂಜನ್ ಕಟ್ಟೆ ನಮ್ ಕಳಸಕ್ಕೆ ಇದೊಂದು ಇನ್ನೊಂದು ಕಳಸ ಅಂತಾನೆ ಹೇಳ್ಬೋದು. ಇಲ್ಲಿ ತನಕ ತಂದ ರಂಗೋಲಿ ಎಲ್ಲ ಆಗ್ತದೆ ಇಲ್ಲಿ ತನಕ ಲಾಸ್ಟು. ಇಲ್ಲಿಂದ ಒಂದು ರೌಂಡ್ ಬಂದು ವಾಪಸ್ ಮತ್ತೆ ನೋಡಿ ಜವಳಿಯನ್ನೆಲ್ಲ ಬರ್ತಿದ್ದಾರೆ. ಅಣ್ಣ ಪಕ್ಕ ಎಂಚ ಒಂದುಂಡು ಎಂಗ್ಲ ಕಳಸ ಜಾತ್ರೆ ಯಪ್ಪ ಜವಳಿ ಮ್ಯಾಚ್ ಅಪ್ಪ ಹಂಗ ಸರಿ ಅಣ್ಣ. ನಮ್ಮ ಕಳಸದಲ್ಲಿ ತುಂಬಾ ಜನ ಕ್ರಿಯೇಟರ್ಸ್ ಇದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇದ್ದಾರೆ. ಎಲ್ರಿಗೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಹಾಗೆ ಮಾಡಿ. ಹೊಸದಾಗಿ ಒಂದ್ ಸ್ವಲ್ಪ ಜನ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ FNC ಭರತ್ ಆಗಿರ್ಬೋದು. ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ದೀಪಕ್ ಕಳಸ ಆಗಿರ್ಬೋದು. ಆರಾಮ ಉಂಟಾದವರೆಲ್ಲ ಜಾತ್ರೆ ಸೂಪರ್ ನೆಕ್ಲಂತೆ ಅರ್ಜೆಂಟ್ ಇಡಲ್ಲ ಅಂತ ಅವಳು ಉಜ್ಜಾಲೋಡು ಎಂಕ್ಲೋರ್ದ ಜಾತ್ರೆ ಎಂಕ್ಲೆಗೆ ಸೂಪರ್ ಪುಷ್ಪಕ್ಕ ಸತ್ಯ ಬನ್ಪೆ ಈರ್ನ ಬೀಡಿ ಹೋಯ್ತಿನ ಅದು ಪುಗೆ ಬೇತೆ ಏರ್ನ ಹೋಯ್ತಿರಲ್ಲ ಬರನ್ ಬರೋಣ ಅಂತ ನೋಟಿಕುಲ್ಲರ ಎಲ್ಲ ಟಿಕೆಟ್ ಮತ್ತೆ ಚಾರ್ಜಸ್ ಮತ್ತೆ ಚಾರ್ಜ್ ನಿಕ್ಕಲ್ ಕೊರೋಡು ಎಂಕಲ್ ಅವ್ರದ ಜಾತ್ರೆ ಈ ರಾತ್ರಿ ಫಾಸ್ಟ್ ಬರ್ತೀನಿ ರಿವರ್ಸ್ಗೆ ഞാൻ ಬೇತೂರ್ದೆ ಇಡ ಬತ್ತಿನ ಇದು ನಿಕ್ಕಲ್ ಅತಿಥಿ ದೇವ ಏನಂತ ಮೊದಲು ಎಂಕಲ್ ಅಂಚಿ ಬತ್ತಿನ ಅಕ್ಲನೆ ಖರ್ಚು ಮಾಡ್ಕೋಣ ಒಂದು ಮಾತ ಲಾಟಿಯ ಅಲ್ಲೋ ಪದ್ಯ ಮನ ಇರತ್ತಾ ದೃಷ್ಟಿಪುರ ಒಂದ ಏನ ಕುಲ್ಪುರ ಅವೆಂಚಾಂಡ್ ಒಂದು ಲೈಕ್ ಅಂತ ಸೂಪರ್ ಎಡ್ಡ ಅಂತ ನಿಮ್ಮ ಅಭಿಪ್ರಾಯ ನನ್ಗೆ ಬೇಕಾಗ್ತದೆ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಅಂತ ಹೇಳುದು ಅಂದ್ರೆ ಈಗ ನೋಡಿ ಇದು ಸೃಷ್ಟಿ ಮಾಡಾದ್ಮೇಲೆ ಪ್ರತಿಯೊಬ್ಬರ ಒಂದೊಂದು ಪ್ರತಿಭೆ ಅಂತ ಇರ್ತದಂತ ಹೇಳ್ತಾರಲ್ಲ. ನೋಡಿ ಅವ್ರಿಗೆ ಈಗೇನು ದೃಷ್ಟಿ ಕಳ್ಕೊಂಡಿದಾರ ಬಿಟ್ರೆ ಟ್ಯಾಲೆಂಟ್ ಇದೆ. ಈಗ ಎಂತ ಒಂದು ವಾದ್ಯಗಳನ್ನ ನುಡಿಸುವಂತ ಹಾಡು ಹೇಳುವಂತ ಅದೆಲ್ಲ ಟ್ಯಾಲೆಂಟೆಡ್. ಅದು ಈಗ ನಾವು ಕಣ್ಣು ಸರಿ ಇದ್ದು ನನಗೆ ಈಗ ಎಲ್ಲ ಕೈಕಾಲೆಲ್ಲ ಸರಿ ಇದೆ, ನನಗೆ ಹಾರ್ಮೋನ್ ತಬಲೆಲ್ಲ ಬಡಿ ಬರಲ್ಲ. ಅವ್ರಿಗೆ ನೋಡಿ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಜಾತ್ರೆ ಇದ್ರಲ್ಲೆಲ್ಲ ಇಂಥವ್ರು ಸಿಕ್ಕಿದ್ರೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂತ ಇದು ನನ್ನ ಪರ್ಸನಲ್ ಒಪಿನಿಯನ್ ಮನವಿ. ಈಗ ಇನ್ನೊಬ್ರು ಬಂದ್ರು ಅಭಿಮಾನಿ ನೀವು ನಂಗೆ ಎಂತೆಂತ ಕುಲೆಕ್ಲೆಲ್ಲ ನಾನು ಬೇಡಿ ಇಡ್ಸಿಟ್ಟು ಕೊಂದವನ್ನ ಮಂತ್ರವಾದಿ ನಾ ಓಂಡೆ ಚೋರೆ ಕುಡಿತೀರಿ ಓಂಡೆಡಿ ಚೋರೆ ಮೇಲೆ ಒಂದು ಕಲೆ ಹೋಗ್ಲಿಕ್ಕೆ ಒಂದು ಔಷಧಿ ಮೆಡಿಸನ್ ಹೇಳ್ತೀನಿ ಅಂತ ಹೇಳಿ ಬಾಯಿಗೆ ಬರ್ಪೂಜಾ ಬಾಪೆಲ್ ಮುಸುಂಟು ಮತ್ತೆ ಪತ್ತೊಂದು ಕಾಂಡೆ ಕಾಂಡೆ ನಿಮ್ಮ ನೇರ ನುಡಿಗೆ ನಾವು ಸಲಾಂ. ಜೈ. Okay, ನಮ್ಮ ಮನಸ್ಸನಿಗೆ ಕಪ್ಪೆ ಅವರು ಕಪ್ಪೆ ಎಂದೇ ಪ್ರಖ್ಯಾತರಾಗಿರುವ ಕಪ್ಪೆ ತಿರ್ಗಿಯಾ
ಎಂತ ಈ ಜನ ಇಡ್ಲಿ ತಿನ್ಪುಡ ಆ ಇಡ್ಲಿ ಇಲ್ಲತ್ತು ಬೇಯ್ಪದ ಮಾಡ್ಲೆ ಬೇರೆ ಕೂಡ ಎಲ್ಲ ತಿನ್ಪಿ ಲೆಪ್ಪಲೆ ಮಾರ ಇದು ಎಲ್ಲ ಎಲ್ಲ ಪೂರ ಬಲ್ಲೆ ಅನ್ ಪಂಡ್ಲೆ ಈರಿ ಒಳಗೆ ಬಲ್ಪಿನಿ ಎಲ್ಲ ಬಲ ನಿಕ್ಕ ಕೋರಿ ಮೀನಿಂದ ಒಣಸ್ ಬಲ ಓ ಹಾ. ಎಂತ ಬೆಚ್ಚ ಬೆಚ್ಚ ಗೆಂಡ ಹಾಡು ಮಾತ್ರ ತಿಂದಷ್ಟು ಖುಷಿ ಆಗುತ್ತೆ ಮಾರ. ನೋಡಿ ಇದು ನಮ್ಮ ಮಹಾವೀರ ವೃತ್ತ ಕಳಸ ಅರಳಿಕಟ್ಟೆ. ಓಯ್ ಓ ಬಸಣ್ಣ ಓಹೋ ಮುಗಿಂಡ ಕಾಲೆ ಅಣ್ಣ ಜಾತ್ರೆ ನಿಗ್ಲೆಪುರ ಜೋರು ಎಂಕ್ಲೆಗ್ ಜೋರ್ ಇತ್ತು ಮಾರ್ರೆ ನಿಗ್ಲೆಲ್ಲ ಕತ್ತಲೆ ಅಂದು ಬೊಕ ಎಂತ ಊರ್ದ ಬರ್ತಾನ ಅದೇ ನಂಗೆ ಮರನಿ ಇನ್ವಿಟೇಷನ್ ಬರ್ತಾ ಬಾಳೆ ಒಳಗೆ ಕಳಸ ಜಾತ್ರೆ ಬರ್ಪ ಎಂತ ಎಂತ ಅಂದ್ರು ಜಾತ್ರೆ ಸೂಪರ ಬರ್ಲಾಕ ಹೆಚ್ಚ ಬಂದ್ಬಿಡೋಣ ಜಾತ್ರೆ ಸಮಯ ಎಲ್ಲಂಜಿಪುರ ಉಂಡು ಬಲೆ ಬಲೆ ಶುಭವಾಗ್ಲಿ. ನೃತ್ಯಪೂರ್ವಕ ಧನ್ಯವಾದಗಳು. ನಾವೀಗ ಸ್ವಲ್ಪ ಮನೋರಂಜನೆ ಕೊಡುವ ನಿಮ್ಗೆಲ್ಲ. ನಾವು ಮನೋರಂಜನೆ ಕತ್ತೆ ಹತ್ರ ಏನಾದ್ರು ನಿಮ್ಗೆ ಕೇಳಿಸ್ಲಿಕ್ಕೆ ಉಂಟಾ ಕೇಳಿಸುವ. ಕತ್ತೆ ನಾಯಿ ಮತ್ತೆ ಮರಣ ಬಾವಿ ಬಂದು ನೋಡ್ರಿ ಜಾಯಿಂಟ್ ವೀಲ್ ಎಲ್ಲ ಕೂರ್ಬೇಕಂತ ಆಸೆ. ಜೊತೆ ಕೂರ್ಲಿಕ್ಕೆ ಜನ ಇಲ್ಲ. ಈ ಜನ ಎಷ್ಟಂತ ಕೂರ್ಸುದು ವರ್ಷ ಹಾಲು. ಅವನ್ಗೆ ರೆಂಟ್ ಕೊಟ್ಟರು ಗುರು ಸರಿ ಇಲ್ಲ ಅದು ಪಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಇದು ಕೂರ್ಬೇಕು ಮಾರ. ನನಗೆ ಅದ್ರಲ್ಲಿ ಅಷ್ಟು ಇಷ್ಟ ಆಗಲ್ಲ. ಡಿಸ್ಕೋ ಚಂದ ಆಗ್ತದೆ. ಅದು ಇಷ್ಟ ಆಗಲ್ಲ ಡಿಸ್ಕೋ. ಅದು ಒಂದೇ ಹಿಂಗ್ ತಿರುಗುತ್ತೆ ಕೆಳಗೆ ಬರುತ್ತೆ ಅಷ್ಟೇ. ಡಿಸ್ಕೋ ಆದ್ರೆ ಆಚೆ ಈಚೆ ಆಚೆ ಈಚೆ ಆದಾಗ. ಕೊಲಂಬಸ್ ಕೊಲಂಬಸ್ ಲಾಸ್ಟ್ ಇದ್ರಲ್ಲಿ ಅವನು ಎಲ್ಲಿ ನಮಗೆ ಇಲ್ಲಿಗೆ ನಮ್ಮದು ಇಂಡಿಯಾಕ್ಕೆ ಸೀ ರೂಟ್ ಕಂಡಿಡ್ದಲ್ಲ ಅವಾಗ ಬಿಟ್ಟು ಹೋಗಿದ್ದು ಇದೆ. ಕಾಶಿಗೆ ತಗೊಂಡೋಗಿ ಬಿಡ್ಲಿಲ್ಲ. ಏನ್ರಿ ಮೀಡಿಯಾ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನು ಬರ್ತೀನಿ. ಯಾವಾಗ ಬಂದ್ರಿಲ್ಲ? ಬಲ್ಗೆ ಹುಲಿಗಳೆಲ್ಲ ಇಲ್ಲೇ ಇದೆ ದುರ್ಗದಲ್ಲಿ. ಬಲ್ಗೆ ಹುಲಿಗಳು ಎಷ್ಟೊತ್ತಿ ಬಂದ್ರ? ನೋಡಿ ಅಣ್ಣ ತಮ್ಮ ನನ್ನ ಅಣ್ಣ ಎಲ್ಲೋ ಅದ್ನೇ ನಮ್ಮ ಜಾತ್ರೆ. ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ ನಿಮ್ ಮನೆ ತೋರ್ಸ್ ನಡಿಯ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ನಮ್ಮ ಅಣ್ಣ ಕ್ಯಾಮ್ರಾಮನ್ ಸುಜಿತ್, ಎಮರ್ಜೆನ್ಸಿ ರಿಪೋರ್ಟರ್ ಸಂತೋಷ್. ನಾವು ಗೊತ್ತಲ್ಲ ಎನಿ ಟೈಮ್ ಇರ್ತೀವಿ. ಸರಿ ಸಿಗೋಣ. ಸಮಾಜ ಹೆಂಗ್ ಬರ್ತದೆ ನಮ್ಮ ವಿಡಿಯೋಸ್ ಎಲ್ಲ ಹೆಂಗ್ ಬರ್ತದೆ? ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು ಎಲ್ಲ ಸಬ್ಸ್ಕ್ರೈಬರ್ಸ್. ಓಕೆ ಥ್ಯಾಂಕ್ ಯು. ಗೊತ್ತಾ ಕೊಲಂಬಸ್ ಆಡೋದು? ಕೊಲಂಬಸ್ ಆಡೋ ಗೊತ್ತಾ? ನಾನು ಜಾಸ್ತಿ ಕೂತ್ರೆ ಹೋದಷ್ಟು ಒಂದ್ಸರಿ ಕೂತಿದ್ದೆ ಅಷ್ಟೇ. ನಾನು ಅವಾಗ ಬೆಂಗಳೂರು ರಿಟರ್ನ್ ಆದಾಗ ಹೋದ್ರವರ ಮಣಿ ಮಾತಾಡ್ತೀಯಾ? ಎಲ್ಲ ನಾನೇ ಹೇಳ್ಕೊಟ್ಟೆ. ಎಲ್ಲ ಮಾತಾಡ್ತೀವಿ ಹುಚ್ಚ ನನಗೆ. ಹೊಡೆದೆಲ್ಲ ಮಾತಾಡ್ಲಿಕ್ಕಿಲ್ಲ. ಅಕ್ಷತಕ್ಕನವರು ಬದಿ ಬಿಡ್ಬೇಕು ನಿಮಗೆ. ಬೇಡ. ಮತ್ತೆ ಆರಾಮ ಏನ ಜಾತ್ರೆ ಜೋರೇನ? ಅಪ್ಪಿಲ್ಲ ಅಪ್ಪ ಮೊಬೈಲ್ ಕಳ್ದಕ್ಕೇನಂತ ಹೌದಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸಂತು ಗಾಣ ಉಂಟಾ? ಗಾಣ ಮೀನುಂಟಾ? ಮೀನು ಹಾಕಿ ಹಾಕುವೈತೆ ಗಾಣ.
ಬರೀ ಇಂಥದೆಯಾ? ಸಮುದ್ರ ಮಧ್ಯ ಕರ್ಕೊಂಡು ಹೋಗ್ತದೆ. ಹೆದರ್ಬಾರ್ದು. ಹೆದರಿದ್ರೆ ಹೋಯ್ತು. ನೋಡಿ ನಮ್ಮ ಹುಡುಗನ ಅವಸ್ಥೆ ನೋಡಿ. ನಾವು ಕರ್ಕೊಂಡು ಹೋಗ್ತೇವೆ. ಓಯ್ ಬಲೆ ಇದು ನಮ್ಮ ಅಡಿಕೆ ಲೋಡ್ ತಗೊಂಡೋಗ್ತೀವಿ ಚನ್ನಗಿರಿಗೆ. ಹೊಳೆ ನಮ್ದು ಪುಕ್ಕ ನಿಮ್ದು. ನಾನು ನಾನು 14 ಮಿಂಡ್ರಿ. ನಾನು ಅಂದ್ರೆ ರೂಪೇಂದ್ರನ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ. ಇವ್ರು ನಮ್ಮ ಅಭಿಯಣ್ಣ. ಹೇಳಿ. ಪುಟ್ಟ ಸಂಖ್ಯೆ 108. ಯಾರು ಗೊತ್ತಾಯ್ತಲ್ಲ, ನಮ್ಮ ಕಳಸದ KKB ಬಸ್ ಡ್ರೈವರ್. ನಿಮ್ ಬಗ್ಗೆ ಸ್ವಲ್ಪ ನಮ್ಗೆ ಕುತೂಹಲಕಾರಿ ವಿಷಯಗಳು ಬೇಕು. ಬರ್ತೀವಿ ಆದಷ್ಟು ಬೇಗ ಸಹಕರಿಸ್ಬೇಕು ನಿಮ್ ಜೊತೆಗೆ. ಜಾಲಿ. ಹಾಗೆ ಲಾ ಮಚ್ಚ ಹೆಂಗೈತ್ ಲೈಫು? ಜಾಲಿ ಎಲ್ಲ ಜಾಲಿ. ಓ ಆಯ್ತ್ ಬಾ ಟೀ ಕುಡಿಯೋಕೆ ಹೋಗೋಣ. ಖಾಲಿ ಕಾಸೆಲ್ಲ ಖಾಲಿ. ಜನ ಪೋಲಿ. ಸರಿ ಸಿಗೋಣ. ನೋಡಿ, ಬೆಂಗಳೂರಲ್ಲಿ ಮೆಟ್ರೋ ಎಲ್ಲ ರೆಡಿ ಆಗ್ಲಿ ಎಷ್ಟು ಟೈಮ್ ತಗೊಳ್ತೀವಿ. ಇಲ್ಲಿ ನೋಡಿ, ಒಂದೇ ದಿನದಲ್ಲಿ ರೆಡಿ. ಇದೆಲ್ಲ ನೋಡಿ ಕಲಿಬೇಕು. ನಮ್ಮ ಮತ್ತೆ ಟೆಕ್ನಾಲಜಿ ನೋಡಿ ಇಷ್ಟು ಮುಂದುವರೆದಿದೆ ಅಂದ್ರೆ ಅಲ್ಲಿ ಇನ್ನು ಕೆಲವೆಲ್ಲ ಆಗಿದೆ. ಅಸ್ಸಾಂ ನೋಡಿ, ಅಸ್ಸಾಂ. ದೇವ್ರ ಮಿಯಾ ಮಾತು ಕರಿಸೋ. तेरा कुंडी में चर्बी इधर आधर रे आधर दे बारह खुशका खा लो आजा. ಇದು ಚಂದ ಆಗ್ತದೆ. ಇದ್ರಲ್ಲಿ ಕೂರುವ ಎಂತ ಹೇಳಿದ್ದು? ಜಾಯಿಂಟ್ ಇಲ್ಲ ಅಲ್ಲ, ಇದು ಡಿಸ್ಕೋ. ಜಾಯಿಂಟ್ ಇಲ್ಲ, ಇದು ಡಿಸ್ಕೋ. ಕೋಟಿ ಗೊಬ್ಬ ಎಲ್ಲೊಂದು ಕೋಟಿ ಗೊಬ್ಬ ಈ ಜಿಂದಗಿ ಪೆನ್ ತಗೊಳ್ಳೋಣ ಅಂದ್ರೆ ಅಕ್ಷರನೇ ಮರ್ತೋಗಿದೆ ಅಂದಂಗಾಗಿದೆ. ಇದೇ ನಿಲ್ಸಿದಾರಲ್ಲ, ವರ್ಕ್ ಇನ್ ಪ್ರೋಗ್ರೆಸ್. ಓ ಬಸ್ ಮತ್ತೆ ಸಮಾಚಾರ ಎಷ್ಟೊತ್ತಿಗೆ ಬಂದೆ ಜಾತ್ರೆಗೆ? ನಾವು ಬೆಳಗ್ಗೆ ಬಂದಿದ್ದೀವಿ. ಹೆಂಗ ಅನಿಸ್ತು ನಮ್ಮ ಕಳಸ ಜಾತ್ರೆ? ಸೂಪರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗೆಲ್ಲ ಆಟ ಆಡ್ತಿದ್ದಾರೆ, ಎಲ್ಲ ಮಾಡ್ತಿದಾರಲ್ಲ. ಅದೇನು ನಿಲ್ಸಿದಾರಲ್ಲ? ಅದು ನಿಲ್ಸಿರೋದು ಎಂದಾಗಂತ ನಮಗೆ ಗೊತ್ತಿಲ್ಲ. ಮತ್ತೆ ಮಿಷನ್ ಆನ್ ಮಾಡಿದಾರೆ. ಅಲ್ಲೊಂದು ಕೊಲಂಬಸ್ ನೋಡಿದೆ, ಅದೇ ನಾವು ಚನ್ನಗಿರಿಗೆಲ್ಲ ಅಡಿಕೆ ಲೋಡ್ ತಗೊಂಡು ಹೋಗ್ತೀವಿ, ಬಿತ್ತದಲ್ಲ. ಅಯ್ಯೋ ಕೊಟ್ರು ಸೌಂಡಲ್ಲಿ ಅದು ಚೆನ್ನಾಗಿದೆ. ಕೂತ್ರ ಕೊಲಂಬಸ್ ಇದರಲ್ಲಿ. ನಿಮಗೆ ಧೈರ್ಯ ಇಲ್ಲ ಅಂದ್ರೆ ಆಯ್ತು ಮಾರ. ಸರಿ ಸಿಗೋಣ. ಆಯ್ತಣ್ಣ. ಇವರೆಲ್ಲ ಫುಲ್ ಊಟ ಮಾಡ್ಕೊಂಡು ಇದ್ರಲ್ಲಿ ಕೂತ್ರೆ ಹೆಂಗಾಗೋದಲ್ಲ. ಆಚೆ ಬರ್ತದೆ ಮಾರ್ರೆ. ಪಕ್ಕ ಬರ್ತದೆ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಎಷ್ಟನೇ ಸರಿ ಕೂರ್ತೀರ? ಹೋದ ವರ್ಷ ಕೂತಿದ್ಯಾ? ಅಮ್ಮ ಇದಕ್ಕಿಂತ ಒಳ್ಳೆ ಹುಡುಗಿನ ನನ್ನ ಕೈಲಿ ಹುಡ್ಕಕ್ಕಾಗಲ್ಲ. ಇವಳೇ ನಿನ್ ಸೊಸೆ ಅಂತ ಫಿಕ್ಸ್ ಆಗ್ಬಿಡು. ಕೊಲಂಬಸಲ್ಲಿ ಇಲ್ಲ, ನಾನು ಹೊಸರಿ ಒಂದ್ಸರಿ ಕೂತಿದ್ದೆ. ಸರಿ ನೋಡೋದು ಎಲ್ಲ ಆಫ್ ಮಾಡಿ ಮಸ್ತ್ ಬರೋದು. ಎದ್ರಕ್ಕೆ ಮಾಹಿತಿ ನೋಡ. ಆಮೇಲೆ ಮತ್ತೆ ಹೆಂಗ ಅನಿಸ್ತು ಜಾತ್ರೆ ನಮ್ದು ಕಳಸ? ಎಲ್ಲ ಅಲ್ಲಿ ನಿಲ್ತಂಗೆ ಹಾಕು. ಸರಿ ದಾರಿ ಮಾಹಿತಿ ಹೋಗುವ.
ಎಸ್, ಇಲ್ಲಿಗೆ ನಮ್ಮ ಕಳಸ ಜಾತ್ರೆ ಕೊನೆ ಆಗ್ತದೆ. ಅಂದ್ರೆ ಇನ್ನೂ ಸ್ವಲ್ಪ ದಿನ ಉಂಟು. ಎಷ್ಟು ತಾರೀಕು ಸಂತೆ? ಇನ್ನೊಂದ್ 2-3 ದಿನ ಅಲ್ಲ, ಸಂತೆ ಇರ್ತದೆ. 24ಕ್ಕೆ ಸ್ಟಾರ್ಟ್ ಆಗಿತ್ತು. ನಾಳೆ ನಾಡ್ದಿರ್ತದೆ. ನಾಳೆ ನಾಡ್ದಲ್ಲಿ ಇರ್ತದೆ. 5-6 ದಿನ ಹೆಚ್ಚಿಗೆ ಜನ ಇರ್ತಾರೆ. ಸಂತೆ ಎಲ್ಲ ಜಾಸ್ತಿ ನಡೆಯೋದ್ರಿಂದ ಜನ ಎಲ್ಲ ಬಂದು ಹೋಗುವಂಥದ್ದು ಇರ್ತದೆ. ಮತ್ತೆ ಯಾರೆಲ್ಲ ನಮ್ಮ ಕಳಸ ಜಾತ್ರೆಗೆ ಬಂದಿದ್ದೀರಾ ದೂರದ ಊರಿನಿಂದ ಎಲ್ಲ ನೋಡಿ, ಕಳಸ ಅನ್ನುವಂಥದ್ದು ನಮ್ಗೆ ಈಗ ಹೃದಯ. ಇಲ್ಲಿ ಹೃದಯದ ಬಿಡಿ ಭಾಗಗಳಿಂದ ನಮಗೆ ಜನ ಬರ್ತಾರೆ. ಹಿಡಬಲ್ ಆಗಿರ್ಬೋದು, ಮರ್ಸಣಿಗೆ, ಇನ್ನು ಹೆಸರೇ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕಳಸ ತಾಲೂಕಿನ ಏನ್ ಸರೌಂಡಿಂಗ್ ಏನಿದೆ ಎಲ್ಲ ಬರ್ತಾರೆ. ಮತ್ತೆ ಹೊರಗಡೆಯಿಂದನೂ ಕೂಡ ಬರ್ತಾರೆ. ಬೇರೆ ಇಲ್ಲಿ ಸುತ್ತ ಏನ್ ಜಾತ್ರೆ ನಡೀತದಲ್ಲ ಅದಕ್ಕಿಂತ ಜಾಸ್ತಿ ಜನಸಂಖ್ಯೆ ಸೇರುವಂತದ್ದು ಕಳಸದಲ್ಲಿ. ಮತ್ತೆ ಏನಂದ್ರೆ ಇಲ್ಲಿ ಅದೇ ಸಂತೆ ಎಲ್ಲ ಜಾಸ್ತಿ ಆಗ್ತದಲ್ಲ, ಜನ ಜಾಸ್ತಿ ಸೇರ್ತಾರೆ. ಹಾಗಾಗಿ ಸಂತೆ ಅವರು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ಜಾತ್ರೆ ಮುಗಿದ ತಕ್ಷಣ ಅಂಗಡಿ ತೆಗಿಯಲ್ಲ, ಮತ್ತೆ ಸಹ ಇರ್ತದೆ. ಅವಾಗ ಸಹ ಬಂತ ಕೂಡ ಅಂಗಡಿ ಮುಂಗಟ್ಟುಗಳೆಲ್ಲ ಹಾಗೆ ಇರ್ತದೆ. ಅವಾಗೆಲ್ಲ ಬಂದ್ರೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡ್ತಾರೆ. ತಗೊಂಡು ಹೋಗ್ತಾರೆ ಲಾಸ್ಟಿಗೆ, ಹಿಂಗಿದ್ರು ಹೋಗ್ಲಿ ಅಂತ ಹೇಳಿ ಕೊಟ್ಬಿಡ್ತಾರೆ. ಇನ್ನು ನಮ್ಮ ಕಳಸದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬೆಳಿಗ್ಗೆನೆ ಹೇಳಿದ್ದೀನಿ, ಕಳಸ ನೈಸರ್ಗಿಕವಾಗಿಯೂ ಮತ್ತೆ ವ್ಯಾವಹಾರಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಎಲ್ಲದರಲ್ಲೂ ಕೂಡ ಇವಾಗ ಮುಂಚೂಣಿಯಲ್ಲಿದೆ. ಇನ್ನೂ ಕೂಡ ಹೀಗೆ ಅಭಿವೃದ್ಧಿ ಅಥವಾ ಸಾಗ್ಲಿ, ಅಭಿವೃದ್ಧಿಗೆ ಯಾವುದೇ ಧಕ್ಕೆ ಆಗದಿರಲಿ ಅಂತ ಹೇಳುವ ದೇವರಲ್ಲಿ ನಮ್ದೊಂದು ಪ್ರಾರ್ಥನೆ ಕಳಸೇಶ್ವರನಲ್ಲಿ. ಇನ್ನು ಬಂದಂತ ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ, ಎಲ್ರಿಗೂ ಕಳಸೇಶ್ವರನ ಆಶೀರ್ವಾದ ಇರ್ಲಿ. ಮತ್ತೆ ಸಂತು, ಇನ್ನು ಜಾತ್ರೆ ಬಗ್ಗೆ ಯಾರ್ಯಾರು? ಅದೇ ಜಾತ್ರೆ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ. ಜಾತ್ರೆ ಕೆಲವರಿಗೆ ಜಾತ್ರೆ ಆದ್ರೆ ಇನ್ನು ಕೆಲವರಿಗೆ ಬದುಕು. ಹಾಗಾಗಿ ಆದಷ್ಟು ಜಾತ್ರೆಯಲ್ಲಿ ತಗೊಳ್ಳಿ. ಏನೆಲ್ಲ ನಮ್ಮ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲ ಏನಿರ್ತಾರೆ ಅಂತವ್ರ ಹತ್ರ ಆದಷ್ಟು ತಗೊಳ್ಳಿ. ಮತ್ತೆ ನಮ್ಮ ಲೋಕಲ್ ಲೈಟ್ಸ್ ಎಲ್ಲ ತುಂಬಾ ಹಣ್ಕಾಯಿ ಅಂಗಡಿ ಈ ತರ ಎಲ್ಲ ಹಾಕಿರ್ತಾರೆ, ಅದ್ರಲ್ಲೂ ಕೂಡ ವ್ಯಾಪಾರ ಮಾಡಿ. ಮತ್ತೆ ನಮ್ಮ ಕಳಸ ಜಾತ್ರೆ ಈಗ ಇತ್ತೀಚಿನ ಜಾತ್ರೆಗಳಲ್ಲಿ ನಮ್ಮ ಜನಗಳಿಗಿಂತ ಹೆಚ್ಚಾಗಿ ಹೊರಗಡೆಯಿಂದ ಏನ್ ಬಂದಿದ್ದಾರೆ ಇವಾಗ. ನಮ್ಮ ತೋಟ ಏನು ಕೆಲಸಕ್ಕೆಲ್ಲ ಬರ್ತಿರ್ತಾರಲ್ಲ, ಅಸ್ಸಾಂ ಆಗಿರ್ಬೋದು, MP ಆಗಿರ್ಬೋದು, ಇಂಥವ್ರು ತುಂಬಾ ಇರ್ತಾರೆ. ಅದ್ರಿಂದಾನು ಕೂಡ ನಮ್ಗೆ ಇಲ್ಲಿ ಜನ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನಮ್ಮವರೆಲ್ಲ ಮನೆಯಲ್ಲೇ ಕೂತಿರ್ತಾರೆ, ಕೆಲವರು ಬರಲ್ಲ. ಆದಷ್ಟು ಜಾತ್ರೆಗಳಿಗೆಲ್ಲ ಬನ್ನಿ, ಯಾಕಂದ್ರೆ ವರ್ಷಕ್ಕೊಂದ್ಸರಿ ಆಗುವಂತದ್ದಲ್ಲ. ಮಿಸ್ ಮಾಡ್ಕೊಳ್ರಿ. ನಾವು ಕೂಡ ಕೆಲವೊಂದು ವರ್ಷ ಎಲ್ಲ ಮಿಸ್ ಮಾಡ್ಕೊಂಡು ಮತ್ತೆ ಯಾಕೆ ಮಿಸ್ ಮಾಡ್ಕೊಂಡಿ ಅನಿಸ್ತದೆ. ಮತ್ತೆ ಮನುಷ್ಯ ಯಾವತ್ತು ದೊಡ್ಡವನಾಗ್ಲಿಕ್ಕೆ ಹೋಗ್ಬಾರದು ನನ್ನ ಪ್ರಕಾರ. ಯಾಕಂದ್ರೆ ಈಗ ನಮ್ಮನೆ ತಗೊಳ್ಳಿ, ನಾವ್ ದೊಡ್ಡವರಾಗಿದ್ರೆ ಅಂತ ಹಂಗಲ್ಲ, ಈ ಮಕ್ಳಿರತ್ತಿಗೆ ಒಂದು ಎಂಜಾಯ್ಮೆಂಟ್ ಬೇರೆ ಇರ್ತದೆ. ಅದಕ್ಕೊಂದು ನಿಮಗೆ ಅದ್ರಲ್ಲಿ ಭೇದ ಭಾವ ಇರುದಿಲ್ಲ. ಅಡ್ಡಗೋಡೆ ಮೇಲೆ ಇವಾಗ ನೋಡಿ, ಅಡ್ಡಗೋಡೆ ಮೇಲೆ ದೀಪ ಎಂಜಾಯ್ಮೆಂಟ್ ಇರಲ್ಲ. ಇಚ್ಛೆ ಮನೆಗೆ ಹೋಗೋಣ ಒಂದ್ಸರಿ, ಎಲ್ಲ ಚಳಿ ಆಗ್ತಿದೆ, ವಿಡಿಯೋ ಮಾಡ್ಬೇಕಲ್ಲ ಮಾಡೋದು. ನನ್ನ ಕರೆಂಟ್ ಈಗ ಮನಸ್ಥಿತಿ ಹೆಂಗಿದ್ರೆ ಒಂದ್ಸರಿ ವಿಡಿಯೋ ಕಟ್ ಮಾಡಿ ಹೋದ್ರೆ ಸಾಕು ಹಾಗೆ ಅಂತ. ಮೊದ್ಲೆಲ್ಲ ಆಗಲ್ಲ, ಇಲ್ಲೇ ಸುತ್ತು ಬರ್ತಿರೋದು. ಕಾಲೇಜ್ ಹೋಗ್ತಿರಬೇಕಾದ್ರೆ ಸುಮ್ನೆ ಬೀಟ್ ಹೊಡಿತಿದ್ವಿ ಇಲ್ಲಿ. ಇವಾಗೆಲ್ಲ ವೈಬ್ ಇಲ್ಲ. ಅಂದ್ರೆ ನಮಗೆ ಎಲ್ಲ ಅದು ಬೆಳೀತಾ ಹಾಗೆ ಆಗುವಂಥದ್ದು. ಮತ್ತೆ ಜಾತ್ರೆಗಳಿಗೆಲ್ಲ ಹೆಚ್ಚಾಗಿ ತಂದೆ ತಾಯಿ ಹೆಂಡತಿ ಮಕ್ಕಳೊಟ್ಟಿಗೆಲ್ಲ ಬನ್ನಿ, ಅದು ಒಂದು ಫೀಲ್ ಬೇರೆ ಇರ್ತದೆ. ನಮ್ ತರ ಏನ್ರಿ ಆ ಹುಡ್ಗ ಯಾರು ಏನು ಅಂತ ವಿಚಾರಿಸಿದ್ರಾ? ಯಾರು? ಪುನಃ ರೀ, ನನ್ಗೇನೋ ಆ ಹುಡ್ಗ ನಮ್ ಸೀತಂಗೆ ಹೇಳ್ ಮಾಡ್ಸಿದ್ ಜೋಡಿ ಅಂತ ಅನ್ಸುತ್ತೆ. ನಮ್ದು ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಹಚ್ಚಿದ್ದಾರೆ. ಜಾಸ್ತಿ ಎಕ್ಸ್ಪೋಸ್ ಮಾಡಂಗಿಲ್ಲ. ಇನ್ನು ಜಾತ್ರೆ ಎಲ್ಲರಿಗೂ ಬದುಕು ಕಟ್ಕೊಡ್ಲಿ, ಹಾಗೆ ನಮ್ಮ ಬಾಸ್ದು ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ. ಹಾಗೆ ನಿಮ್ಗಳ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಈಗ ಆಲ್ಮೋಸ್ಟ್ 3000 ಸಮಥಿಂಗ್ ಏನೋ ಇದ್ದೀವಿ. 3000 ಆದ್ಮೇಲೆ ಖಂಡಿತ ಸ್ವಲ್ಪ ಚಾನಲ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡೋದಿದೆ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಹಂಗೆ ನಮ್ಮ ಹತ್ರ ಉತ್ತರಗಳು ಪೆಂಡಿಂಗ್ ಇದೆ. ಓಕೆ, ಈಗ ಜಾತ್ರೆಗೆ ಬಂದಿದ್ದವ್ರಿಗೆಲ್ಲರೂ ಎಂಜಾಯ್ ಮಾಡಿದಿರ ಅಂತ ಅನ್ಕೊಳ್ತೀವಿ. ಯಾರೆಲ್ಲ ಸಿಕ್ಕಿದ್ದೀರಾ, ಯಾರೆಲ್ಲ ನಮ್ಮ ನೋಡಿದೀರಾ, ಅಕಸ್ಮಾತ್ ನಾವು ವಿಡಿಯೋ ಹಿಡ್ಕೊಂಡು ಹೋಗುವಾಗ ಯಾರಿಗೆಲ್ಲ ಅವ್ರು ಹಾಯ್ ಎಂದು ನಾವು ಹಾಯ್ ಅನ್ಲಿಲ್ಲ, ಆ ರೀತಿ ಎಲ್ಲ ಆಮೇಲೆ ಮನಸ್ಸಿಗೆ ಹಾಕೋಬೇಡಿ. ಹೌದು, ಮನಸ್ಸಿಗೆ ಎಲ್ಲರೂ ಬಂದಿರುವಂತದ್ದು ನಮ್ಮ ಊರಿನ ಜಾತ್ರೆಗೆ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಅದ್ದೂರಿಯಾಗಿ ಕಳಸ ಜಾತ್ರೆ ನಡೆಸ್ಕೊಡ್ಬೇಕು. ಅದೊಂದೇ ನನ್ನ ಭಾವನೆ. ನನ್ನ ಪ್ರತಿ ವಿಡಿಯೋದಲ್ಲಿ ನಂದು ಅಷ್ಟೇ ಇರೋದು, ನನ್ನೂರು ನಮ್ಮ ಜನ ಅಂತ ಹೇಳಿ. ಬೇರೆ ಯಾವ ಉದ್ದೇಶನೂ ಇಲ್ಲ. ನನ್ಗೆ ಹೆಚ್ಚಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ತುಂಬಾ ಎಮೋಷನ್ ಆಗ್ತೀನಿ. ನಮ್ಮೂರು ನಮ್ಮ ಜನ ಅಂದ್ರೆ ಗೊತ್ತು ಸಂತುಗೆ.
ನನ್ಗೆ ಏನೇ ಆದ್ರೂ ನಮ್ಮ ಊರನ್ನ ಹೊರಗಡೆ ತೋರ್ಸ್ಬೇಕನ್ನೋದು ಒಂದೇ ನನ್ನ ತಲೆಯಲ್ಲಿ ಇರೋದು ಬಿಟ್ರೆ ಬೇರೆ ಪರ್ಸನಲ್ ಏನಿಲ್ಲ. ಹಾಗಾಗಿ ಅದೇ ನಮ್ಮ ಪರ್ಸನಲ್ ಅಷ್ಟೇ. ಈಗ ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, live each and every moment of your life because ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗುವ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಸಂತು ಪ್ರತಿ ವಿಡಿಯೋದಲ್ಲಿ ಒಟ್ಟಿಗೆ ಬರ್ಲಿಕ್ಕೆ ಆಗಲ್ಲ, ಇಲ್ಲಿ ಮೊದಲೇ ಹೇಳ್ತಿರೋದು. ಹಂಗಂತೇಳಿ ನೀವು ಇಲ್ಲ ಇಬ್ರು ಬೇರೆ ಬೇರೆ ಆದ್ರು ಅದೆಲ್ಲ ನಡೆಯೋ ಮಾತಲ್ಲ. ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಝೀರೋ ಅಂದ್ರೆ ಸರ್ಕಲ್ ಅಲ್ಲ, ಅದೆಲ್ಲೂ ಕಟ್ ಆಗಲ್ಲ. ಹಾಗೆ ಸ್ವಲ್ಪ ಕೆಲಸದ ಒತ್ತಡಗಳಿಂದ ದೂರ ಇರ್ಬೋದು. ನಮ್ಮ ಇನ್ನೂ ಸ್ವಲ್ಪ ನಾನು ಕ್ಯಾಮರಾ ಬಂದ್ ಬಗ್ಗೆ ಎಲ್ಲ ಮಾತಾಡ್ಬೇಕು ಸ್ವಲ್ಪ. ನೋಡಿ ನಾವು ಎಷ್ಟೊತ್ತು ವಿಡಿಯೋ ಮಾಡ್ತಿದೀವಿ, ನಮ್ಮ ಚಿತ್ರಣನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದಾರೆ ಎಷ್ಟು ಹೊತ್ತಿಂದ. ಕೆಲವೊಂದು ವಿಡಿಯೋಗಳು ನಾನೇ ಮಾಡ್ತೀನಿ, ಕೆಲವೊಂದು ವಿಡಿಯೋಕ್ಕೆ ಜನ ಬೇಕಾಗ್ತದೆ. ಅಂತ ಟೈಮಲ್ಲಿ ನಮ್ಗೆ ಯಾರು ಸಿಕ್ಕಿದ್ರು ಅವ್ರನ್ನ ಕರ್ಕೊಂಡು ಹೋಗ್ತಿದ್ವಿ ಒಂದು ಟೈಮಲ್ಲಿ. ಬಟ್ ಇವಾಗ ನನ್ನ ತಮ್ಮ ಒಬ್ಬ ಬಂದಿದ್ದಾನೆ, ಜೊತೆಗಿದ್ದಾನೆ ಈಗ ಸದ್ಯಕ್ಕೆ. ಅವ್ನು ಎಷ್ಟು ದಿನ ಇರ್ತಾನೆ ಅವನೇ ಬರ್ತಾನೆ. ಅವ್ರ ಮೈಂಡ್ ವಾಯ್ಸ್ ನನಗೆ ಮಾತ್ರ ಕೇಳಿಸ್ತಾ ಈಗ್ಲೂ ಅಣ್ಣ ನಿಮಗ್ ಗೊತ್ತಾಗಲ್ಲ ಕಂಡ್ರಲ್ಲ ತೆಗಿರಲ್ಲ. ಅವರಿಗೂ ಒಂದು ಧನ್ಯವಾದ. ನೋಡು ವಿಡಿಯೋ ನೀನೇ ಹಿಡಿತಿದ್ಯಾ, ನಿಮ್ಗೆ ದೊಡ್ಡ ಸಾಷ್ಟಾಂಗ ನಮಸ್ಕಾರ. ಮತ್ತೆ ನಮ್ಮ ಸಂತೋಷ್ KC ಆಗಿರ್ಬೋದು, FNC ಭರತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿಮ್ಮ ಜೊತೆ ಸಾಥ್ ಕೊಡ್ತಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಕೊನೆಯದಾಗಿ ಧನ್ಯವಾದ. ಜೈ, ಎಲ್ರಿಗೂ ಒಳ್ಳೆಯದಾಗಲಿ.